ಹಾಯ್ ಮಕ್ಕಳೇ, ಇವತ್ತು ನಾವು ಒಂದು MCQ ಸಾಲ್ವ್ ಮಾಡೋಣ. ಏನಪ್ಪಾ ಅಂದ್ರೆ cos 9 ಡಿಗ್ರಿ ಪ್ಲಸ್ sin 9 ಡಿಗ್ರಿ ಡಿವೈಡೆಡ್ ಬೈ cos 9 ಡಿಗ್ರಿ ಮೈನಸ್ sin 9 ಡಿಗ್ರಿ ಅಂದ್ರೆ ಏನು? ಇದು ನಮ್ಮ ಆಪ್ಷನ್ಗಳು. ಒಂದು ಕಾಸ್ ಮತ್ತೆ ಒಂದು ಸೈನ್ ಟರ್ಮ್ ಇರೋದ್ರಿಂದ ನಾವಿದನ್ನ ಕಾಸ್ ಟರ್ಮ್ ಇಂದ ಡಿವೈಡ್ ಮಾಡಿದ್ರೆ ನಾವು ಟ್ಯಾನ್ ಗೆ ತರಿಸ್ಕೊಂಡು ಒಂದು ನಮಗೆ ಗೊತ್ತಿರೋ ಫಾರ್ಮ್ ಗೆ ತರಿಸ್ಕೋಬಹುದು. ನೋಡಿ, ಕಾಸ್ 9 ಡಿಗ್ರೀಸ್ ಇಂದ ಡಿವೈಡ್ ಮಾಡಿದಾಗ 1 ಪ್ಲಸ್ tan 9 ಡಿಗ್ರೀಸ್ ಬೈ 1 ಮೈನಸ್ tan 9 ಡಿಗ್ರೀಸ್ ಬರುತ್ತೆ. ಆಗ ನಮ್ಮ ಉತ್ತರ ಏನಾಗುತ್ತೆ? tan ಆಫ್ ಪೈ ಬೈ 4 ಪ್ಲಸ್ 9 ಡಿಗ್ರೀಸ್ ಅಥವಾ tan 45 ಪ್ಲಸ್ 9 ಡಿಗ್ರೀಸ್ ಆಗುತ್ತೆ. tan 54 ಆಗುತ್ತೆ. ನಾವು ಯಾವ ಫಾರ್ಮ್ ಇಂದ ಇದನ್ನ ಬರೆದ್ವಿ? tan 45 ಪ್ಲಸ್ x ಇಸ್ ಈಕ್ವಲ್ ಟು 1 ಪ್ಲಸ್ tan x ಬೈ 1 ಮೈನಸ್ tan x ಫಾರ್ಮ್ ಇಂದ ನಾವು ಇದನ್ನ ಬರೆಯಕ್ಕಾಯ್ತು. ಈ ಫಾರ್ಮ್ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿದ್ರೆ ಈ ಲೆಕ್ಕವನ್ನು ನೋಡಿದ ತಕ್ಷಣ ನೀವು 45 ಪ್ಲಸ್ 9 ಡಿಗ್ರಿ ಅಂತ ಹಾಕಿ ಉತ್ತರ ಬರೆದು ಬಿಡ್ತೀರಾ. ಆದ್ರೆ ಸೈನ್ ಮಾತ್ರ ಗಮನದಲ್ಲಿ ಇಟ್ಕೋಬೇಕು. ಮೇಲೆ ಪ್ಲಸ್ ಕೆಳಗಡೆ ಮೈನಸ್ ಸೈನ್ ಇದ್ದಾಗ ನಮ್ದು ಈ ಫಾರ್ಮ್ ಆಗುತ್ತೆ. ಸೊ ನಮ್ಮ ಉತ್ತರ ಆಪ್ಷನ್ ಬಿ tan 54 ಡಿಗ್ರೀಸ್. ಮಕ್ಕಳೇ, ಎಷ್ಟು ಗಂಟೆ ಅಂತ ಕೊಟ್ಟಾಗ ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಆಂಗಲ್ ಅನ್ನ ಕಂಡುಹಿಡಿಯೋಣ. ಅದಕ್ಕೊಂದು ಶಾರ್ಟ್ ಕಟ್ ಹೇಳ್ತೀನಿ. x ಗಂಟೆ y ನಿಮಿಷಗಳಾದಾಗ ಮಾಡ್ಯುಲಸ್ ಆಫ್ ಹಾಫ್ ಇಂಟು 60x ಮೈನಸ್ 11y ಡಿಗ್ರಿಗಳಾಗಿರುತ್ತೆ. ಉದಾಹರಣೆ ನೋಡೋಣ. 6 ಗಂಟೆ 10 ನಿಮಿಷಕ್ಕೆ ಅವೆರಡು ಮುಳ್ಳುಗಳ ನಡುವಿನ ಕೋನ ಎಷ್ಟಾಗತ್ತೆ ಅಂತಂದ್ರೆ ಎಷ್ಟು ಗಂಟೆಗಳು ಅದು ನಮ್ಮ x ಆಗತ್ತೆ, ಎಷ್ಟು ನಿಮಿಷ ಅದು ನಮ್ಮ y ಆಗತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಗಡಿಯಾರದ ಮುಳ್ಳುಗಳ ನಡುವಿನ ಆಂಗಲ್ ಏನು ಅಂತ ಗೊತ್ತಾಗತ್ತೆ. ಹಾಫ್ ಇಂಟು 60 ಇಂಟು x ಜಾಗದಲ್ಲಿ 6, 11 ಇಂಟು y ಜಾಗದಲ್ಲಿ 10 ಹಾಕೋಣ. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 125 ಡಿಗ್ರಿಗಳು ಬರುತ್ತೆ. ನಿಮಗೊಂದು ಪ್ರಶ್ನೆ ಇದೆ. 4 ಗಂಟೆ 30 ನಿಮಿಷಗಳಾದಾಗ ಎರಡು ಮುಳ್ಳುಗಳ ನಡುವಿನ ಆಂಗಲ್ ಅನ್ನ ನೀವು ಶಾರ್ಟ್ ಕಟ್ ಉಪಯೋಗಿಸಿ ಸಾಲ್ವ್ ಮಾಡಿ ಕಮೆಂಟ್ ಮಾಡಿ. ಹಾಯ್ ಮಕ್ಕಳೇ, ಇವತ್ತು sin 15 ನ ವ್ಯಾಲ್ಯೂ ಕಂಡು ಹಿಡಿಯೋಣ. sin 15 ಅನ್ನ sin 45 ಮೈನಸ್ 30 ಅಂತ ಬರೀಬಹುದು ಅಥವಾ sin ಆಫ್ 60 ಮೈನಸ್ 45 ಅಂತ ಬರೀಬಹುದು. 45, 30, 60 ಇವೆಲ್ಲ ಸ್ಟ್ಯಾಂಡರ್ಡ್ ಆಂಗಲ್ ಗಳಾಗಿರೋದ್ರಿಂದ ಇದರ ವ್ಯಾಲ್ಯೂ ನಮಗೆ ಗೊತ್ತಿದೆ. ಈಗ ಇದು sin ಆಫ್ x ಮೈನಸ್ y ಫಾರ್ಮ್ ಅಲ್ಲಿದೆ. sin ಆಫ್ x ಮೈನಸ್ y ಇಸ್ ಈಕ್ವಲ್ ಟು sin x ಇಂಟು ಕಾಸ್ y ಮೈನಸ್ ಕಾಸ್ x ಇಂಟು sin y. ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ sin 15 ಇಸ್ ಈಕ್ವಲ್ ಟು sin 45 ಇಂಟು ಕಾಸ್ 30 ಮೈನಸ್ ಕಾಸ್ 45 ಇಂಟು sin 30 ಬರುತ್ತೆ. ಇದರ ವ್ಯಾಲ್ಯೂವನ್ನು ಬರೆದಾಗ sin 15 ನ ವ್ಯಾಲ್ಯೂ √3 ಮೈನಸ್ 1/2 √2 ಆಗುತ್ತೆ. ಮಕ್ಕಳೇ, ಈಗ ನನಗೆ ಕಾಸ್ 75 ನ ವ್ಯಾಲ್ಯೂವನ್ನು ಹೇಳ್ತೀರಾ? ಕಮೆಂಟ್ ಮಾಡಿ. ಹಾಯ್ ಮಕ್ಕಳೇ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮೇಲೆ ಒಂದು MCQ ಸಾಲ್ವ್ ಮಾಡೋಣ. ಇಫ್ tan 25 ಡಿಗ್ರೀಸ್ ಇಸ್ ಈಕ್ವಲ್ ಟು x, ದೆನ್ tan 155 ಡಿಗ್ರಿ ಮೈನಸ್ tan 115 ಡಿಗ್ರಿ ಡಿವೈಡೆಡ್ ಬೈ 1 ಪ್ಲಸ್ tan 155 ಡಿಗ್ರಿ ಇಂಟು tan 115 ಡಿಗ್ರಿ ಏನಾಗುತ್ತೆ ಅಂತ. ಆಪ್ಷನ್ಗಳು x ನ ರೂಪದಲ್ಲಿದೆ. tan 25 ಇಸ್ ಈಕ್ವಲ್ ಟು x ಅಂತ ಕೊಟ್ಟಿರೋದ್ರಿಂದ ಇದನ್ನು ನಾವು 25 ಡಿಗ್ರಿ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. 155ನ್ನ 180 ಮೈನಸ್ 25 ಅಂತ ಬರೀಬಹುದು. 115ನ್ನ 90 ಪ್ಲಸ್ 25 ಅಂತ ಬರೀಬಹುದು. ಎರಡೂ ಆಂಗಲ್ಗಳು ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಇರೋದ್ರಿಂದ ಟ್ಯಾನ್ ಫಂಕ್ಷನ್ ಮತ್ತೆ ಕಾಟ್ ಫಂಕ್ಷನ್ ಎರಡು ನೆಗೆಟಿವ್ ಆಗಿರುತ್ತೆ. ಟ್ಯಾನ್ 180 ಮೈನಸ್ 25 ಅಂದ್ರೆ 180 ಮುಖಾಂತರ ಎಕ್ಸ್ಪ್ರೆಸ್ ಮಾಡಿರೋದ್ರಿಂದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗಲ್ಲ, ಮೈನಸ್ ಟ್ಯಾನ್ 25 ಡಿಗ್ರೀಸ್ ಆಗುತ್ತೆ. ಮತ್ತೆ ಟ್ಯಾನ್ ಆಫ್ 90 ಪ್ಲಸ್ 25 ಏನಾಗತ್ತಂದ್ರೆ ಮೈನಸ್ ಕಾಟ್ 125 ಆಗುತ್ತೆ. 90 ಮುಖಾಂತರ ಎಕ್ಸ್ಪ್ರೆಸ್ ಮಾಡಿರೋ ಟ್ಯಾನ್ ತನ್ನ ಕೋ ಫಂಕ್ಷನ್ ಗೆ ಬದಲಾಗುತ್ತೆ. ಮತ್ತೆ ಎರಡೂ ಕಡೆ ನೆಗೆಟಿವ್ ಸೈನ್ ಬಂದಿದೆ. ಅದೇ ವ್ಯಾಲ್ಯೂ ಅನ್ನ ಡಿನಾಮಿನೇಟರ್ ಅಲ್ಲೂ ಹಾಕಿದೀನಿ. ಅವಾಗ ಟ್ಯಾನ್ 25 x ಆಗಿರೋದ್ರಿಂದ ಇಲ್ಲಿ ಮೈನಸ್ ಎಕ್ಸ್ ಮೈನಸ್ ಆಫ್ ಮೈನಸ್ ಕಾಟ್ 125 ಇರೋದ್ರಿಂದ ಮೈನಸ್ 1/x ಆಗುತ್ತೆ. ಡಿವೈಡೆಡ್ ಬೈ 1 ಪ್ಲಸ್ ಮೈನಸ್ ಎಕ್ಸ್ ಇಂಟು ಮೈನಸ್ 1/x. ಈಗ ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 1 ಇಂಟು ಎಕ್ಸ್ ಆಗಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2x ಆಗುತ್ತೆ. ಅಂದ್ರೆ ನಮ್ಮ ಉತ್ತರ ಆಪ್ಷನ್ ಎ. ಹಾಯ್ ಮಕ್ಕಳೇ, ಇವತ್ತು ಒಂದು MCQ ಸಾಲ್ವ್ ಮಾಡೋಣ. a ಕ್ರಾಸ್ b ನ ನಂಬರ್ ಆಫ್ ಸಬ್ಸೆಟ್ ಈಸ್ 2 ಟು ದಿ ಪವರ್ NFA ಇಂಟು NFB. ಸೆಟ್ ಎ ಇಂದ ಸೆಟ್ ಬಿ ಗೆ ಎಷ್ಟು ರಿಲೇಷನ್ ಗಳನ್ನ ಡಿಫೈನ್ ಮಾಡಬಹುದು ಅಂದ್ರೆ ಅದು ಸಹ 2 ಟು ದಿ ಪವರ್ NFA ಇಂಟು NFB. ಈಗ ಕ್ವೆಶ್ಚನ್, ಇಫ್ NFA ಇಸ್ 2 ಅಂಡ್ ಟೋಟಲ್ ನಂಬರ್ ಆಫ್ ಪಾಸಿಬಲ್ ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಇಸ್ 1024 ಅಂಡ್ ದೆನ್ NFB ಈಸ್ ಅಂತ ಕೇಳ್ತಾರೆ. 4 ಆಪ್ಷನ್ ಗಳನ್ನು ಕೊಟ್ಟಿದ್ದಾರೆ. ಸೆಟ್ ಎ ನಲ್ಲಿ 2 ಎಲಿಮೆಂಟ್ ಗಳಿದೆ. ಸೆಟ್ ಬಿ ನಲ್ಲಿ ಎಷ್ಟಿದೆ ಅಂತ ಕಂಡು ಹಿಡಿಬೇಕು. ಟೋಟಲ್ ನಂಬರ್ ಆಫ್ ರಿಲೇಷನ್ಸ್ ಡಿಫೈನ್ ಆಗಿರೋದು 1024. ಡೇಟಾ ಪ್ರಕಾರ NFA ಇಸ್ 2 ಟು ದಿ ಪವರ್ ಆಫ್ NFA ಇಂಟು NFB ಇಸ್ ಈಕ್ವಲ್ ಟು 1024. 1024 ಅನ್ನ 2 ಟು ದಿ ಪವರ್ 10 ಅಂತಾನೂ ಬರೀಬಹುದು. 2 ಮತ್ತೆ 2 ಇದೆ. ಬೇಸ್ ಗಳು ಸೇಮ್ ಆಗಿರೋದ್ರಿಂದ ಇಂಡಿಸಿಸ್ ಅನ್ನ ಈಕ್ವೇಟ್ ಮಾಡಬಹುದು. NFA ಇಂಟು NFB ಇಸ್ ಈಕ್ವಲ್ ಟು 10 ಬರುತ್ತೆ. NFA 2, NFB ಏನಾಗತ್ತೆ 5. ಅಂದ್ರೆ ಸೆಟ್ ಬಿ ನಲ್ಲಿ 5 ಎಲಿಮೆಂಟ್ ಗಳಿವೆ. ನಮ್ಮ ಉತ್ತರ ಆಪ್ಷನ್ ಎ.